ವಾರ್ತೆಗಳ ಪ್ರಾಯೋಜಕರು ಶ್ರೀ ಸಾಯಿಯವರ ಪುಟ್ಟಿ ಗರಂ ಮಸಾಲಾ. ಸ್ಟ್ರಾಂಗ್ ಟೇಸ್ಟ್, ರಿಯಲ್ ಟ್ರೆಡಿಷನ್. ಶುದ್ಧತೆಗೆ ಮತ್ತೊಂದು ಹೆಸರು ಪುಟ್ಟಿ ಗರಂ ಮಸಾಲಾ. ನಿಮ್ಮ ಅಡುಗೆ ರುಚಿ ಹೆಚ್ಚಿಸಲು ಶ್ರೀ ಸಾಯಿಯವರ ಪುಟ್ಟಿ ಗರಂ ಮಸಾಲಾ. Raichur's biggest jewel palace. All types of jewelries available in only KTB Jewel Palace. Visit KTB Jewel Palace, Udayanagar, Station Road, Raichur. ಶ್ರೀ ರಾಘವೇಂದ್ರ ತುಪ್ಪ, ಶ್ರೀ ರಾಘವೇಂದ್ರ ಘೀ, ಸಂಪರ್ಕಿಸಿ ಪ್ಯಾರಾಮೌಂಟ್ ಎಲೆಕ್ಟ್ರಿಕಲ್ಸ್, ಡೀಲರ್ಸ್ in all kinds of electricals, goods, fans and LED products. Near Mahavir Chowk, Loharwadi, MG Road, Raichur. ನಮಸ್ಕಾರ, ವಾರ್ತೆಗಳಿಗೆ ಸ್ವಾಗತ. ಮೊದಲಿಗೆ ಮುಖ್ಯಾಂಶಗಳು. ನೀಟ್ ಪ್ರಶ್ನೆ ಪತ್ರಿಕೆ ಸೋರಿಕೆ, ಕೇಂದ್ರ ಶಿಕ್ಷಣ ಸಚಿವರ ರಾಜೀನಾಮೆಗೆ ಆಗ್ರಹಿಸಿ ಆಗಸ್ಟ್ 9ರವರೆಗೆ ಕಾಂಗ್ರೆಸ್ ಪಕ್ಷದಿಂದ ಜನಾಂದೋಲನ. ಬಸವರಾಜ ಪಾಟೀಲ್ ಇಟಗಿ. ಎಸ್ಐಆರ್ ಜಾರಿ ಮುನ್ನ ಗ್ರಾಮ ಸಭೆ, ವಾರ್ಡ್ವಾರು ಸಭೆ ನಡೆಸಿ ಕಾವಲು ಸಮಿತಿ ರಚಿಸಲಿ. ಶರಣಕುಮಾರ್. ಹಿರಿಯ ಶಾಸಕ ಎನ್ಎಸ್ ಬೋಸರಾಜಿಗೆ ಸಚಿವ ಸ್ಥಾನ ನೀಡಲಿ. ಕೆ ಶಾಂತಪ್ಪ. ನಾಡಪ್ರಭು ಕೆಂಪೇಗೌಡ ಜಯಂತಿ, ಕೆಂಪೇಗೌಡರ ದೂರದೃಷ್ಟಿ ಪ್ರೇರಣೆಯಾಗಿದೆ. ಡಾಕ್ಟರ್ ಹಂಪಣ್ಣ ಸಜ್ಜನ್. ಸಂಭ್ರಮದಿಂದ ನಡೆದ ಮೊಹರಂ, ಶಾಂತಿಯುತ ಮೊಹರಂ ಹಬ್ಬ ಸಂಭ್ರಮ. ಮತ್ತು ಅತಿಥಿ ಶಿಕ್ಷಕ ಹೃದಯಾಘಾತದಿಂದ ಸಾವು. ವಾರ್ತೆಗಳ ವಿವರ. ನೀಟ್ ಪರೀಕ್ಷೆಯಲ್ಲಿ ನಡೆದ ಅಕ್ರಮ ತಡೆಯುವಲ್ಲಿ ವಿಫಲರಾಗಿರುವ ಕೇಂದ್ರ ಸಚಿವ ಧರ್ಮೇಂದ್ರ ಪ್ರಧಾನ್ ರಾಜೀನಾಮೆ ನೀಡಿ ಪತ್ರಿಕೆ ಸೋರಿಕೆ ಜಾಲ ಪತ್ತೆಗೆ ತನಿಖೆಗೆ ವಹಿಸಬೇಕೆಂದು ಆಗ್ರಹಿಸಿ ಕಾಂಗ್ರೆಸ್ ಪಕ್ಷ ಜೂನ್ 25ರಿಂದ ಆಗಸ್ಟ್ 9ರವರೆಗೆ ರಾಜ್ಯದಾದ್ಯಂತ ಆಂದೋಲನ ನಡೆಸಲು ನಿರ್ಧರಿಸಿದೆ ಎಂದು ಜಿಲ್ಲಾ ಕಾಂಗ್ರೆಸ್ ಅಧ್ಯಕ್ಷ ಬಸವರಾಜ ಪಾಟೀಲ್ ಇಟಗಿ ಹೇಳಿದರು. ನೀಟ್ ಪರೀಕ್ಷೆಯಲ್ಲಿ ನಡೆದ ಅಕ್ರಮ ತಡೆಯುವಲ್ಲಿ ವಿಫಲರಾಗಿರುವ ಕೇಂದ್ರ ಸಚಿವ ಧರ್ಮೇಂದ್ರ ಪ್ರಧಾನ್ ರಾಜೀನಾಮೆ ನೀಡಿ ಪತ್ರಿಕೆ ಸೋರಿಕೆ ಜಾಲ ಪತ್ತೆಗೆ ತನಿಖೆಗೆ ವಹಿಸಬೇಕೆಂದು ಆಗ್ರಹಿಸಿ ಕಾಂಗ್ರೆಸ್ ಪಕ್ಷ ಜೂನ್ 25ರಿಂದ ಆಗಸ್ಟ್ 9ರವರೆಗೆ ರಾಜ್ಯದಾದ್ಯಂತ ಆಂದೋಲನ ನಡೆಸಲು ನಿರ್ಧರಿಸಿದೆ ಎಂದು ಜಿಲ್ಲಾ ಕಾಂಗ್ರೆಸ್ ಅಧ್ಯಕ್ಷ ಬಸವರಾಜ ಪಾಟೀಲ್ ಇಟಗಿ ಹೇಳಿದರು. ಅವರಿಂದು ಮಾಧ್ಯಮಗೋಷ್ಠಿ ಉದ್ದೇಶಿಸಿ ಮಾತನಾಡಿ, ದೇಶದ 22 ಲಕ್ಷ ವಿದ್ಯಾರ್ಥಿಗಳ ಜೀವನದೊಂದಿಗೆ ಕೇಂದ್ರ ಸರ್ಕಾರ ಚೆಲ್ಲಾಟವಾಡಿದೆ. ಅಮಾಯಕ ವಿದ್ಯಾರ್ಥಿಗಳು ಜೀವ ಬಲಿ ಪಡೆಯಲು ಕಾರಣವಾಗಿದೆ. ನೀಟ್ ಪರೀಕ್ಷೆ ಪ್ರಶ್ನೆ ಪತ್ರಿಕೆ ಸೋರಿಕೆಯನ್ನು ತಡೆಯುವಲ್ಲಿ ಆಗಿರುವ ವೈಫಲ್ಯವೇ ಕಾರಣವಾಗಿದೆ. ಕೇಂದ್ರ ಸಚಿವ ಧರ್ಮೇಂದ್ರ ಪ್ರಧಾನ್ ಇವರ ವಿಫಲತೆಯಿಂದ 19 ಜನ ವಿದ್ಯಾರ್ಥಿಗಳು ಆತ್ಮಹತ್ಯೆ ಮಾಡಿಕೊಳ್ಳುವಂತಾಯಿತು. ಪ್ರಶ್ನೆ ಪತ್ರಿಕೆ ಸೋರಿಕೆಯಿಂದ ಇಡೀ ಪರೀಕ್ಷಾ ವ್ಯವಸ್ಥೆ ಹಾಳಾಗಿ ಹೋಗಿರುವ ಅಸಮಾಧಾನ ಮೂಡಲು ಕಾರಣವಾಗಿದೆ. ಪ್ರಶ್ನೆ ಪತ್ರಿಕೆ ಸೋರಿಕೆಯ ಹಿಂದೆ ಶಿಕ್ಷಣ ಮಾಫಿಯಾ ಬಹಿರಂಗವಾಗಲು ಸೂಕ್ತ ತನಿಖೆಗೆ ಅಗತ್ಯವಿದೆ. ಕೇಂದ್ರ ಶಿಕ್ಷಣ ಸಚಿವಾಲಯ ವಿಫಲತೆ ಕುರಿತು ಜಿಲ್ಲಾ, ತಾಲೂಕು ಮತ್ತು ಹೋಬಳಿಗಳಲ್ಲಿ ಜನಜಾಗೃತಿ ಮೂಡಿಸಲು ಕಾಂಗ್ರೆಸ್ ಪಕ್ಷ ಆಂದೋಲನ ನಡೆಸಲಿದೆ ಎಂದರು. ಪತ್ರಿಕೆ ಸೋರಿಕೆ ವಿಚಾರವಾಗಿ ಇದು ನಮ್ಮ ದೇಶದಲ್ಲಿ ಸುಮಾರು ವಿದ್ಯಾರ್ಥಿಗಳು ಬಹಳ ದಿವಸದಿಂದ ತಯಾರಿ ಮಾಡಿ ಒಂದು ನೀಟ್ ಪರೀಕ್ಷೆ ಬರೆದು ತಾವು ತಮ್ಮ ಮುಂದಿನ ಭವಿಷ್ಯವನ್ನು ರೂಪಿಸಿಕೊಳ್ಳುವಂಥ ಒಂದು ಕಾರ್ಯಕ್ರಮಕ್ಕಾಗಿ ಸಾಕಷ್ಟು ಶ್ರಮವಹಿಸಿ ಆ ಪರೀಕ್ಷೆಗೆ ತಯಾರು ಮಾಡಿಕೊಂಡಿರ್ತಾರೆ. ಆ ಪರೀಕ್ಷೆಗಳು ಸರಿಯಾಗಿ ಆದರೆ ಮಾತ್ರ ಅವರಿಗೆ ಭವಿಷ್ಯದಲ್ಲಿ ಹೆಚ್ಚಿನ ಒಂದು ಅವಕಾಶ ಸಿಗುತ್ತದೆ. ಆದರೆ ಕೇಂದ್ರ ಸರ್ಕಾರ ಇವತ್ತು ಈ ಪ್ರಶ್ನೆ ಪತ್ರಿಕೆಯ ನೀಟ್ ಪರೀಕ್ಷೆಯನ್ನು ಕಂಡಕ್ಟ್ ಮಾಡುವಲ್ಲಿ ವಿಫಲಗೊಂಡು ಸಾಕಷ್ಟು ನಮ್ಮ ದೇಶದ ಸುಮಾರು 22 ಲಕ್ಷಕ್ಕೂ ಅಧಿಕ ವಿದ್ಯಾರ್ಥಿಗಳಿಗೆ ತೊಂದರೆಯನ್ನು ಉಂಟು ಮಾಡತಕ್ಕಂಥ ಕೆಲಸ ಇವತ್ತು ಆಗಿದೆ. ಇದು ಬಹಳ ಘೋರ ಅಪರಾಧ. ಯಾಕಂದರೆ ಒಬ್ಬ ವಿದ್ಯಾರ್ಥಿ ಬಹಳ ಕಷ್ಟಪಟ್ಟು ಅವನು ಓದಿ
ಆ ಸಮಯಕ್ಕೆ ಸರಿಯಾಗಿ ಅವ್ರು ನೀಟ್ ಪರೀಕ್ಷೆ ಬರೆದಿದ್ರೆ ಅವನ ಮನಸ್ಸಿಗೆ ದಾಸ್ಯ ಆಗ್ತಕ್ಕಂಥದ್ದಾಗ್ತದೆ. ಇವತ್ತು ಏನಪ್ಪ ಅಂದ್ರೆ ಅದನ್ನು ಜವಾಬ್ದಾರಿ ಇರುವಂಥ ಕೇಂದ್ರ ಶಿಕ್ಷಣ ಮಂತ್ರಿಗಳು ಅವರು ಸರಿಯಾಗಿ ನಿರ್ವಹಣೆ ಮಾಡದ ಕಾರಣ ಇವತ್ತು ಇಂತಹ ಪತ್ರಿಕೆ ಸೋರಿಕೆ ಆಗ್ತಕ್ಕಂಥದ್ದು ಇವತ್ತು ಕಂಡು ಬಂದಿದೆ. ಕೇವಲ ಇದು ಸಾಮಾನ್ಯ ಪದ್ಧತಿ ಅಲ್ಲ, ಇದು ವೈದ್ಯಕೀಯ ಶಿಕ್ಷಣ ಆಕಾಂಕ್ಷಿಗಳ ಭವಿಷ್ಯವನ್ನು ಅನಿಶ್ಚಿತತೆ ಮತ್ತು ಆತಂಕಕ್ಕೆ ತಳ್ಳಿ ಹಾಕಿದೆ. ಅದೇ ರೀತಿಯಾಗಿ ಪರೀಕ್ಷೆಯನ್ನು ರಕ್ಷಿಸಬೇಕಾದ ಜವಾಬ್ದಾರಿ NTA ಮೇಲಿತ್ತು. ಇಂದು NTA ಸಂಸ್ಥೆಗಳು ಪ್ರಶ್ನೆಗೊಳಗಾಗದೆ ಶಿಕ್ಷಣ ಸಚಿವರು NTA ಹಿಂದಿಟ್ಟುಕೊಂಡು ಛತ್ರಪತಿ ಬೂತ್ ವಿದ್ಯಾರ್ಥಿಯ ಧ್ವನಿಯನ್ನು 28 ನಗರಗಳಲ್ಲಿ 40 ದಿನಗಳಲ್ಲಿ 25 ಜೂನ್ನಿಂದ 9 ಆಗಸ್ಟ್ವರೆಗೆ ಇವತ್ತು ನಾವು ಹಮ್ಮಿಕೊಂಡಿದ್ದೇವೆ. ಆ ಒಂದು ಛತ್ರಪತಿ ಬೂತ್ ಮುಖಾಂತರ ಪ್ರತಿ ನಗರಗಳಲ್ಲಿ, ಪ್ರತಿ ತಾಲೂಕು ಪ್ರದೇಶಗಳಲ್ಲಿ, ಪ್ರತಿ ಗ್ರಾಮಗಳಲ್ಲಿ ಕೂಡ ಈ ನೀಟ್ ಸೋರಿಕೆಯ ಬಗ್ಗೆ ವಿದ್ಯಾರ್ಥಿಗಳಿಗೆ ತಿಳಿಸ್ತಕ್ಕಂಥ ಒಂದು ಕಾರ್ಯಕ್ರಮ ಮತ್ತು ಇದರ ವಿರುದ್ಧ ಆಂದೋಲನವನ್ನಾಗಿ ಮಾಡಿ ಇವತ್ತು ಏನಪ್ಪ ಅಂದ್ರೆ ಕೇಂದ್ರ ಸರ್ಕಾರಕ್ಕೆ ಎಚ್ಚರಿಕೆ ಕೊಡ್ತಕ್ಕಂಥ ಒಂದು ಸಂದೇಶವನ್ನು ಸಾರುವ ನಿಟ್ಟಿನಲ್ಲಿ ಇವತ್ತು ನಮ್ಮ ಪಕ್ಷ ಸುಮಾರು 40 ದಿವಸಗಳಲ್ಲಿ ಈ ಒಂದು ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡಿದ್ದೇವೆ. ಕಾರಣ ಏನಂತಂದ್ರೆ ಹುಡುಗರು ವಿದ್ಯಾರ್ಥಿಗಳ ಜೊತೆ ಚೆಲ್ಲಾಟವಾಡಬಾರದು, ಸರಿಯಾಗಿ ನೀಟ್ ಪರೀಕ್ಷೆ ಮತ್ತು ಇತರ ಪರೀಕ್ಷೆಗಳನ್ನು ಕೂಡ ಅವರು ಕಂಡಕ್ಟ್ ಮಾಡಬೇಕು, ಆ ವಿದ್ಯಾರ್ಥಿಗಳ ಭವಿಷ್ಯವನ್ನು ರೂಪಿಸ್ತಕ್ಕಂಥ ಕೆಲಸ ಮಾಡಬೇಕು ಅಂತಕ್ಕಂಥ ಉದ್ದೇಶದಿಂದ ನಾವು ಈ ಧ್ವನಿಯನ್ನು ಪಾರ್ಲಿಮೆಂಟ್ವರೆಗೆ ಮುಟ್ಟುವಂಥ ಒಂದು ಕಾರ್ಯಕ್ರಮವನ್ನು ನಾವು ಹಮ್ಮಿಕೊಂಡಿದ್ದೇವೆ. ಮಾಧ್ಯಮ ವಕ್ತಾರ ಡಾಕ್ಟರ್ ರಜಾಕ್ ಉಸ್ತಾದ್ ಮಾತನಾಡಿ, ನೀಟ್ ಪರೀಕ್ಷೆಯ ಪ್ರಶ್ನೆ ಪತ್ರಿಕೆ ಸೋರಿಕೆ ಆಘಾತಕಾರಿ ಬೆಳವಣಿಗೆಯಾಗಿದ್ದು, ಕೇಂದ್ರ ಶಿಕ್ಷಣ ಮಂತ್ರಾಲಯ ಸಚಿವರ ಕಚೇರಿಯಿಂದಲೇ ಪ್ರಶ್ನೆ ಪತ್ರಿಕೆ ಸೋರಿಕೆಯಾಗಿದೆ. NTA ವಿರುದ್ಧ ಇಂದಿಗೂ ಕ್ರಮವಾಗಿಲ್ಲ. ಕೆಲ ಪ್ರಾಧ್ಯಾಪಕರನ್ನ ಬಂಧಿಸಿದ್ದನ್ನ ಬಿಟ್ಟರೆ ಶಿಕ್ಷಣ ಸಚಿವ ಕಚೇರಿಯಿಂದಲೇ ಸೋರಿಕೆಯ ಕಾರಣವಾಗಿರುವ ಇಂದಿಗೂ ಕ್ರಮ ಕೈಗೊಂಡಿಲ್ಲ. 19 ಜನ ವಿದ್ಯಾರ್ಥಿಗಳು ಪರೀಕ್ಷಾ ಭಯದಿಂದ ಆತ್ಮಹತ್ಯೆ ಮಾಡಿಕೊಂಡಿದ್ದು, ಸರ್ಕಾರವೇ ಹೊಣೆ ಹೊರಬೇಕು ಎಂದರು. ಅಸಮರ್ಥ ಶಿಕ್ಷಣ ಸಚಿವ ಧರ್ಮೇಂದ್ರ ಪ್ರಧಾನ್ ರಾಜೀನಾಮೆ ನೀಡಬೇಕು ಎಂದರು. ಆಂದೋಲನ ನಡೆಯಲಿದೆ. ಕಳೆದ 10 ವರ್ಷದ ಬಿಜೆಪಿ ನೇತೃತ್ವದ ಸರ್ಕಾರ ಆಡಳಿತದಲ್ಲಿ 88 ಬಾರಿ ವಿವಿಧ ಪರೀಕ್ಷೆಗಳ ಪ್ರಶ್ನೆ ಪತ್ರಿಕೆಗಳು ಸೋರಿಕೆಯಾಗಿವೆ. 22 ಪರೀಕ್ಷೆಗಳನ್ನು ಮುಂದೂಡಲಾಗಿದೆ. 48 ಪರೀಕ್ಷೆಗಳನ್ನು ಮರುಪರೀಕ್ಷೆ ನಡೆಸಲಾಗಿದೆ. ಕೇಂದ್ರ ಸರ್ಕಾರ ಪರೀಕ್ಷಾ ವ್ಯವಸ್ಥೆಯನ್ನು ಸಂಪೂರ್ಣವಾಗಿ ಹಾಳು ಮಾಡಿದೆ ಎಂದು ಆರೋಪಿಸಿದರು. ಆಮೇಲೆ ಆಶ್ಚರ್ಯಕರವಾಗಿ ಪ್ರಶ್ನೆ ಪತ್ರಿಕೆ ಸೋರಿಕೆಯಾಗಿರೋದು NTA ಕೇಂದ್ರ ಕಚೇರಿಯಲ್ಲಾದ್ರೆ ಇವರು ಏರ್ಫೋರ್ಸ್ ಮೂಲಕ ಪ್ರಶ್ನೆ ಪತ್ರಿಕೆ ರವಾನೆ ಮಾಡಿದ್ದಾರೆ. ಅಂದ್ರೆ ಗಾಯ ಒಬ್ಬರಿಗಾಗಿದೆ, ಮಲನ ಒಬ್ಬರಿಗೆ ಹಚ್ತಾ ಇದ್ದಾರೆ. ಪ್ರಶ್ನೆ ಪತ್ರಿಕೆ ಸೋರಿಕೆ ಪ್ರಶ್ನೆ ಏನ್ ಬಂದಿದೆ ಅಂದ್ರೆ ಅದು ಕಚೇರಿ. ನೀವು ಕಚೇರಿಯ ಮುಖ್ಯಸ್ಥರನ್ನ ವಜಾಗೊಳಿಸಿದ್ದೀರಾ? ಇಲ್ಲ. ಕಚೇರಿಯ ಪದಾಧಿಕಾರಿಗಳನ್ನ ವಜಾಗೊಳಿಸಿದ್ದೀರಾ? ಇಲ್ಲ. ನೀವೇನ್ ಮಾಡ್ತಾ ಇದ್ದೀರಿ? ಆ ಮಾಸ್ತರ್ಗಳನ್ನ ಇಬ್ಬರನ್ನ ಅರೆಸ್ಟ್ ಮಾಡಿದ್ದೀರಿ. ಆ ಎಲ್ಲಿ ಕೋಚಿಂಗ್ ಸೆಂಟರ್ ಹೆಡ್ಗಳನ್ನ ಅರೆಸ್ಟ್ ಮಾಡಿಲ್ಲ. ಮತ್ತು NTA ಯಾಕಂದ್ರೆ ಒಬ್ಬರು ಪರೀಕ್ಷೆ ಬರೀಬೇಕಾಗಿತ್ತು, ಅವನು ಬದಲಾಗಿ ಬೇರೆ ಪರೀಕ್ಷೆ ಬರೆದಿದ್ದಾರೆ ಅನ್ನುವಂಥ. ನೀವು ಒಂದು ಸಣ್ಣ ವಾಚ್ ಕಟ್ಕೊಂಡು ಹೋದ್ರೆ ಒಳಗೆ ಬಿಡ್ತಾ ಇಲ್ಲ, ಒಂದು ಉಂಗುರ ಹಾಕೊಂಡು ಹೋದ್ರೆ ಒಳಗೆ ಬಿಡ್ತಾ ಇಲ್ಲ. ಅಂತದ್ರಲ್ಲಿ ಬೇರೆಯವರು ಬಂದು ಪರೀಕ್ಷೆ ಬರೀತಾರೆ ಅಂದ್ರೆ ಎಷ್ಟು ಅಸಮರ್ಥವಾಗಿ ಪರೀಕ್ಷೆಯನ್ನು ನಡೆಸ್ತಾ ಇದ್ದೀರಿ ಮತ್ತು ಎಷ್ಟು ಬೇಜವಾಬ್ದಾರಿಯಿಂದ ಪರೀಕ್ಷೆಯನ್ನು ನಡೆಸ್ತಾ ಇದ್ದೀರಿ ನೀವು ದೇಶದಲ್ಲಿ ಅನ್ನುವಂಥ. ಆ ಕಾರಣಕ್ಕಾಗಿ ಧರ್ಮೇಂದ್ರ ಪ್ರಧಾನ್ ಅವರು ಆ ಸ್ಥಾನದಲ್ಲಿ ಇರಲಿಕ್ಕೆ ಅರ್ಹರಲ್ಲ ಅನ್ನುವಂಥದ್ದನ್ನ ಹೇಳಲಿಕ್ಕೆ ಬಯಸ್ತಾರೆ. ಇದಕ್ಕಿಂತ ಮುಂಚೆ ಈ 10 ವರ್ಷದಲ್ಲಿ 6.5 ಕೋಟಿ ಅಷ್ಟು ಜನ ಬಾಧಿತರಾಗಿದ್ದಾರೆ, ಅಷ್ಟು ಜನ ನೋವನ್ನು ಹೊಂದಿದ್ದಾರೆ. ಮತ್ತೆ ಮತ್ತೆ ಎಕ್ಸಾಮ್ ಸೆಂಟರ್ಗೆ ಹೋಗ್ಬೇಕು, ಬರೀಬೇಕು. ಅವ್ರು ಯಾರು ಬೆಂಗಳೂರಲ್ಲಿ ಸೆಂಟರ್ ಕೊಟ್ಟಿದ್ದಾರೆ, ಹೋಗಿ ಬಂದು ಬರೀಬೇಕು. ಅವ್ರು ಯಾರು ಗುಲ್ಬರ್ಗದಲ್ಲಿ ಸೆಂಟರ್ ಕೊಟ್ಟಿದ್ದಾರೆ, ಅಲ್ಲಿ ಹೋಗಿ ಬಂದು ಬರೀಬೇಕು. ಇದೆಲ್ಲ ತೊಂದರೆ ಕೊಡತಕ್ಕಂಥ ಮತ್ತು ಅಸಮರ್ಪಕ ವ್ಯವಸ್ಥೆಯ ಅಡಿಯಲ್ಲಿ ಇದು ಆಗಿರ್ತಕ್ಕಂಥದ್ದು ಅಂತ ಒಂದು ಸ್ಟಿಂಗ್ ಆಪರೇಷನ್ ಆಗಿದೆ. ವೈರ್ ಅಂತಕ್ಕಂಥ ಒಂದು ಸಂಸ್ಥೆ ಸ್ಟಿಂಗ್ ಆಪರೇಷನ್ ಮಾಡಿದ್ದಾರೆ. ಯಾರ ಜೊತೆಗೆ ಅಂದ್ರೆ 2022ರಲ್ಲಿ ಯಾರು ಮತ್ತೆ ಯಾಕೆ ಆಡ್ತೀವಿ ನಾವು ಅಂತ ಅವನು ಅಷ್ಟು ಭಂಡತನದಿಂದ ಹೇಳ್ತಾನಂದ್ರೆ ಅದರಿಂದ ಯಾರೋ ದೊಡ್ಡ ಶಕ್ತಿ ಇದ್ದಾವೆ ಅಂತ. ಆಡಳಿತದಲ್ಲಿ ಇರ್ತಕ್ಕಂಥ ದೊಡ್ಡ ಶಕ್ತಿ ಅದರಿಂದ ಇಲ್ಲದೆ ಇದ್ರೆ ಇಷ್ಟು ಧೈರ್ಯ ಬರ್ಲಿಕ್ಕೆ ಸಾಧ್ಯ ಆಗೋದಿಲ್ಲ. ಜೈಲ್ ಬೇಲ್ ಖೇಲ್ ಸೇರಿಕೆ ಅಂದ್ರೆ ಅಂತ ಮಾತನಾಡ್ತಕ್ಕಂಥ ಒಂದು
ಬಡತನ ಬಂದಿದೆ ಅಂದ್ರೆ ಅದರಿಂದ ಆಡಳಿತದ ಶಕ್ತಿ ಅವರಿಂದ ಕೆಲಸ ಮಾಡ್ತಾ ಇದೆ. ಇವರೆಲ್ಲ ಶಾಮೀಲಾಗಿ ಈ ಪರೀಕ್ಷಾ ಅವ್ಯವಹಾರಗಳನ್ನ ಮಾಡ್ತಾ ಇದ್ದಾರೆ ಅನ್ನುವಂಥದ್ದು ನಮ್ಮ ಪಕ್ಷದ ಸ್ಪಷ್ಟ ನಿಲುವಾಗಿದೆ. ಆ ನಿಟ್ಟಿನಲ್ಲಿ ಜೂನ್ 25ರಿಂದ ಹಿಡಿದು ಆಗಸ್ಟ್ 5ರವರೆಗೂ 40 ದಿನಗಳ ಕಾಲ ನಿರಂತರವಾಗಿ ದೇಶಾದ್ಯಂತ ವಿದ್ಯಾರ್ಥಿಗಳ ಜೊತೆಗೆ ಸಂವಾದ ಮಾಡ್ತಕ್ಕಂಥದ್ದು, ವಿದ್ಯಾರ್ಥಿಗಳ ಜೊತೆ ಚರ್ಚೆ ಮಾಡ್ತಕ್ಕಂಥದ್ದು, ಹಲವು ಪ್ರದೇಶಗಳಲ್ಲಿ ಪ್ರತಿಭಟನೆಗಳನ್ನ ಮಾಡ್ತಕ್ಕಂಥ ವಿವಿಧ ರೀತಿಯ ಕಾರ್ಯಕ್ರಮಗಳನ್ನ ಇಡೀ ದೇಶಾದ್ಯಂತ ಕಾಂಗ್ರೆಸ್ ಪಕ್ಷದ ವತಿಯಿಂದ ಹಮ್ಮಿಕೊಂಡಿದ್ದೇವೆ ಅನ್ನುವಂಥದ್ದನ್ನ ಹೇಳಲಿಕ್ಕೆ ಬಯಸ್ತೇವೆ. ಹಾಗಾಗಿ ಈ ಮೂರು ಅಧ್ಯಕ್ಷರು ಈಗಾಗಲೇ ಹೇಳಿದ್ದಾರೆ, ಧರ್ಮೇಂದ್ರ ಪ್ರಧಾನ್ ಅವರು ರಾಜೀನಾಮೆ ಕೊಡಬೇಕು ಅನ್ನುವಂಥದ್ದು ಒಂದು, ಪರೀಕ್ಷಾ ವ್ಯವಸ್ಥೆಯನ್ನ ಸುಧಾರಣೆ ಮಾಡಬೇಕು ಅನ್ನುವಂಥದ್ದು. ಪರೀಕ್ಷಾ ವ್ಯವಸ್ಥೆಯನ್ನು ಯಾವ ರೀತಿ, ಪರೀಕ್ಷಾ ಪ್ರಶ್ನೆ ಪತ್ರಿಕೆ ತಯಾರು ಮಾಡೋದ್ರಿಂದ ಹಿಡಿದು ಅದನ್ನ ಪ್ರಿಂಟ್ ಮಾಡೋದು, ಪಬ್ಲಿಷ್ ಮಾಡೋದು, ಟ್ರಾನ್ಸ್ಪೋರ್ಟ್ ಮಾಡೋದು, ಎಕ್ಸಾಮ್ ಸೆಂಟರ್ಗಳಲ್ಲಿ ಸೇಫ್ಟಿಯಲ್ಲಿ ಇಟ್ಕೊಳ್ಳಬಹುದು, ಅದನ್ನೆಲ್ಲವನ್ನ ವ್ಯವಸ್ಥಿತವಾಗಿ ಸಮರ್ಪಕವಾಗಿ ಪರೀಕ್ಷೆಯನ್ನ ನಡೆಸತಕ್ಕಂಥದಕ್ಕೆ ಒಂದು ವ್ಯವಸ್ಥೆಯನ್ನ. ಈ ಸಂದರ್ಭದಲ್ಲಿ ಕಾಂಗ್ರೆಸ್ ನಗರ ಬ್ಲಾಕ್ ಅಧ್ಯಕ್ಷ ಎನ್ ಶ್ರೀನಿವಾಸ್ ರೆಡ್ಡಿ, ಅಸ್ಲಂ ಪಾಷಾ, ದರೂರ್ ಬಸವರಾಜ್, ಅಂಜಿನ್ ಕುಮಾರ್, ಆಂಜನೇಯ ಕುರುಬದೊಡ್ಡಿ, ತಲಕಾಯಿ ಮಾರೆಪ್ಪ, ದಸ್ತಗೀರ್ ಸೇರಿ ಅನೇಕರು ಇದ್ದರು. ಮತದಾರರ ಪಟ್ಟಿಯ ವಿಶೇಷ ಪರಿಷ್ಕರಣೆ ಹೆಸರಿನಲ್ಲಿ ಸರ್ಕಾರ ಪ್ರಾರಂಭಿಸಲಾಗುತ್ತಿರುವ ಪರಿಷ್ಕರಣೆಗೆ ಸರ್ಕಾರ ವಿಶೇಷ ಗ್ರಾಮ ಸಭೆ, ವಾರ್ಡ್ವಾರು ಸಭೆ ನಡೆಸಿ ಲಾಜಿಕಲ್ ಡಿಸ್ಕಿ ಸಾಫ್ಟ್ವೇರ್ ಬಳಸದಂತೆ ತಡೆಯಬೇಕು ಎಂದು ಎಸ್ಐಆರ್ ವಿರೋಧಿ ಜಾತ್ಯತೀತ ಪಕ್ಷಗಳು, ಜನಪರ ಸಂಘಟನೆಗಳ ಒಕ್ಕೂಟ ನಮ್ಮ ಗ್ರಾಮ ನಮ್ಮ ಜವಾಬ್ದಾರಿ ಅಭಿಯಾನವನ್ನ ಜೂನ್ 30ರಿಂದ ಪ್ರಾರಂಭಿಸಲಾಗುತ್ತದೆ ಎಂದು ಒಕ್ಕೂಟದ ಜಿಲ್ಲಾ ಸಂಚಾಲಕ ಶರಣಕುಮಾರ್ ಹೇಳಿದರು. ಮತದಾರರ ಪಟ್ಟಿಯ ವಿಶೇಷ ಪರಿಷ್ಕರಣೆ ಹೆಸರಿನಲ್ಲಿ ಸರ್ಕಾರ ಪ್ರಾರಂಭಿಸಲಾಗುತ್ತಿರುವ ಪರಿಷ್ಕರಣೆಗೆ ಸರ್ಕಾರ ವಿಶೇಷ ಗ್ರಾಮ ಸಭೆ, ವಾರ್ಡವಾರು ಸಭೆ ನಡೆಸಿ ಲಾಜಿಕಲ್ ಡಿಸ್ಕಿ ಸಾಫ್ಟ್ವೇರ್ ಬಳಸದಂತೆ ತಡೆಯಬೇಕು ಎಂದು ಎಸ್ಐಆರ್ ವಿರೋಧಿ ಜಾತ್ಯತೀತ ಪಕ್ಷಗಳು, ಜನಪರ ಸಂಘಟನೆಗಳ ಒಕ್ಕೂಟ ನಮ್ಮ ಗ್ರಾಮ ನಮ್ಮ ಜವಾಬ್ದಾರಿ ಅಭಿಯಾನವನ್ನು ಜೂನ್ 30ರಿಂದ ಪ್ರಾರಂಭಿಸಲಾಗುತ್ತದೆ ಎಂದು ಒಕ್ಕೂಟದ ಜಿಲ್ಲಾ ಸಂಚಾಲಕ ಶರಣಕುಮಾರ್ ಹೇಳಿದರು. ಅವರಿಂದು ಮಾಧ್ಯಮಗೋಷ್ಠಿ ಉದ್ದೇಶಿಸಿ ಮಾತನಾಡಿ, ಮತದಾರರ ಪಟ್ಟಿಯಿಂದ ಜನರು ಕೈಬಿಟ್ಟು ಹೋಗದಂತೆ ವಾರ್ಡ್ವಾರು ಕಾವಲು ಸಮಿತಿ ರಚಿಸಬೇಕಿದೆ. ದಾಖಲೆಗಳ ಹೆಸರಿನಲ್ಲಿ ಮಹಿಳೆಯರು, ಅನಕ್ಷರಸ್ಥರು, ಆದಿವಾಸಿಗಳು ಸೇರಿದಂತೆ ಒಂದು ಸಮುದಾಯವನ್ನ ಗುರಿ ಮಾಡಿ ಮತ ಹಕ್ಕಿನಿಂದ ವಂಚಿತಗೊಳಿಸದಂತೆ ಎಚ್ಚರ ವಹಿಸಬೇಕಿದೆ. ವಿಶೇಷ ಗ್ರಾಮ ಸಭೆ ನಡೆಸಿದರೆ ಮತದಾರರ ಪಟ್ಟಿಯಿಂದ ಹೊರಗುಳಿದವರು, ಸೇರ್ಪಡೆಯಾದವರು ಮಾಹಿತಿ ಜನರಿಗೆ ದೊರೆಯಲು ಸಹಕಾರಿಯಾಗುತ್ತದೆ. ಎಸ್ಐಆರ್ ಕುರಿತು ಸಂಶಯಗಳಿವೆ. ಜನಸ್ನೇಹಿಯಾಗಿ ಪರಿಷ್ಕರಣೆ ನಡೆಯಬೇಕಿದೆ. ಸರ್ಕಾರವೇ ಹೆಲ್ಪ್ ಡೆಸ್ಕ್ ಸ್ಥಾಪಿಸಿ ಜನರ ಸಮಸ್ಯೆಗಳಿಗೆ ಪರಿಹಾರ ಒದಗಿಸಬೇಕು ಎಂದರು. ಪಶ್ಚಿಮ ಬಂಗಾಳದಲ್ಲಿ 91 ಲಕ್ಷ ಜನರು ಮತದಾನದ ಹಕ್ಕಿನಿಂದ ವಂಚಿತವಾಗಲು ಲಾಜಿಕಲ್ ಡಿಸ್ಕಿ ಜೆನ್ಸಿ ಸಾಫ್ಟ್ವೇರ್ ಕಾರಣವಾಗಿದೆ. ರಾಜ್ಯದಲ್ಲಿಯೂ ಅದೇ ಸ್ಥಿತಿ ನಿರ್ಮಾಣವಾಗದೇ ಇರಲು ಸಾಫ್ಟ್ವೇರ್ ಬದಲಾವಣೆ ಮಾಡಬೇಕು. ರಾಜ್ಯ ಸರ್ಕಾರ ಸುಪ್ರೀಂ ಕೋರ್ಟ್ಗೆ ಮೇಲ್ಮನವಿ ಸಲ್ಲಿಸಿ ಮತದಾನ ಹಕ್ಕು ರಕ್ಷಿಸಬೇಕು ಎಂದರು. ಜೂನ್ 3ರಂದು ಕಪ್ಪು ಪಟ್ಟಿ ಧರಿಸಿ ಜಿಲ್ಲಾ ಮತ್ತು ತಾಲೂಕು ಕೇಂದ್ರಗಳಲ್ಲಿ ಎಸ್ಐಆರ್ ವಿರೋಧಿಸಿ ನಾಮಫಲಕ ಪ್ರದರ್ಶಿಸಲಾಗುತ್ತದೆ ಎಂದರು. ಏನು ಈ ಸಂವಿಧಾನ ಸರಿ ಇಲ್ಲ, ಮನುಸ್ಮೃತಿ ಜಾರಿ ಆಗಬೇಕಂತಕ್ಕಂಥ ಒಂದು ಸ್ಟೇಟ್ಮೆಂಟ್ ಅನ್ನು ಬಂದಿರ್ತಕ್ಕಂಥದ್ದು. ಅಂದ್ರೆ ಇದರ ಅರ್ಥ ಏನು ಅಂದ್ರೆ ಈ ದೇಶದ ಬಡ ಜನರು ಮತ್ತು ಕೂಲಿ ಕಾರ್ಮಿಕರು, ದಲಿತರು ಇವ್ರು ಯಾರು ಕೂಡ ಈ ಮತದಾನದ ಹಕ್ಕಿಗೆ ಅರ್ಹರಲ್ವೇನೋ ಎಂತಕ್ಕಂಥದ್ದು ಪ್ರಶ್ನೆ, ನಮ್ಮ ಪ್ರಶ್ನೆ. ಹಾಗಾಗಿ ಈ ಒಂದು ನಾವು ಈಗ ಇವತ್ತು ಬಿಜೆಪಿ ಸರ್ಕಾರ ಏನ್ ಹೇಳ್ತಾ ಇದೆ, ಎಲ್ಲ ಹಿಂದೂಗಳ ಪರವಾಗಿ ಹಿಂದೂಗಳು ಅಂತಕ್ಕಂಥದ್ದನ್ನ ಎತ್ತಿ ಹೇಳ್ತಾ ಇರ್ತದೆ. ಆದ್ರೆ ಈ ಎಸ್ಐಆರ್ ಪ್ರಕ್ರಿಯೆಯಲ್ಲಿ ಲಕ್ಷಾಂತರ ಜನ ಹಿಂದೂಗಳ ಇವತ್ತು ಈ ಮತದಾರ ಪಟ್ಟಿಯಿಂದ ಹೊರಗುಳಿರ್ತಕ್ಕಂಥದ್ದು. ಮಹಿಳೆಯರು, ಆದಿವಾಸಿಗಳು, ದಲಿತರು, ಬಡಜನರು, ವಿಶೇಷವಾಗಿ ಮಹಿಳೆಯರನ್ನ ಹೊರಗಿಡಲಾಗಿದೆ. ಅಂದ್ರೆ ಇವತ್ತು ಇನ್ನೊಂದು ಆದೇಶ ಕೂಡ ಬಂದಿದೆ. ಏನಂತ ಹೇಳಿದ್ರೆ ವಿಐಪಿಗಳಿಗೆ ಒಂದು ವಿನಾಯಿತಿಯನ್ನ ನೀಡಬೇಕು ಅಂತೇಳಿ. ಏನು ಪ್ರೆಸೆಂಟ್ MLAಗಳು, ex-MLAಗಳು ಮತ್ತು MP-ಗಳು ಮತ್ತು ಪತ್ರಕರ್ತರು ಮತ್ತು ಇನ್ನಿತರ ಏನು ಸಾಮಾಜಿಕವಾಗಿ ಗುರುತಿಸಿಕೊಂಡಿರ್ತಕ್ಕಂಥವ್ರು ಮತ್ತು ವಿವಿಧ ಉನ್ನತ ಪ್ರಶಸ್ತಿ ಪುರಸ್ಕೃತರಾಗಿರ್ತಕ್ಕಂಥವ್ರು ಅಂಥವ್ರನ್ನೆಲ್ಲರೂ ಕೂಡ ಪ್ರಭಾವಿಗಳನ್ನೆಲ್ಲ ಅವರಿಗೆ ವಿನಾಯಿತಿಯನ್ನ ನೀಡಬೇಕು, ಅವ್ರನ್ನ ಮತದಾರ ಪಟ್ಟಿಯಿಂದ ಉಳಿಸಿಕೊಳ್ಬೇಕಂತಕ್ಕಂಥದ್ದು ಒಂದು ನೀತಿ. ಇದು ಯಾವ ಮಟ್ಟಿಗೆ ಸರಿ ಅಂದ್ರೆ ಬಡವರಿಗೆ, ಜನಸಾಮಾನ್ಯರಿಗೆ, ಅನಕ್ಷರಸ್ಥರಿಗೆ ಒಂದು ಕಾನೂನು, ಆದ್ರೆ ಮತ್ತೆ ಈ ವಿಐಪಿಗಳಂತಕ್ಕಂಥವ್ರಿಗೆ ಕೂಡ ಇನ್ನೊಂದು ಕಾನೂನು. ಇದೆಲ್ಲವನ್ನು ಕೂಡ ನಾವೊಂದು ಪ್ರಶ್ನೆ ಮಾಡಬೇಕಾಗಿದೆ. ಆ ಕಾರಣಕ್ಕಾಗಿ ಈ ಲಾಜಿಕಲ್ ಡಿಸ್ಕ್ರಿಮಿನೆನ್ಸಿ ಮೂಲಕ ಇವತ್ತು ಲಕ್ಷಾಂತರ ಜನರ ಮತಗಳು ಹೋಗ್ತಕ್ಕಂಥ ಏನು ಮತದಾರ ಪಟ್ಟಿಯಿಂದ ಮತದಾರ ಹೆಸರುಗಳನ್ನು ಕೈಬಿಡ್ತಕ್ಕಂಥ ಸನ್ನಿವೇಶದಲ್ಲಿ ಇವತ್ತು ಕರ್ನಾಟಕ ಇಂಥ ಒಂದು ಸಂದಿಗ್ಧ ಪರಿಸ್ಥಿತಿಯನ್ನು ಎದುರಿಸ್ತಾ ಇದೆ. ಹಾಗಾಗಿ ಇದು ಜನಸ್ನೇಹಿ ಆಗಿರಬೇಕು ಮತ್ತು
ಏನು ಇವತ್ತು ಸಮಸ್ಯೆ ಹೇಳಿ, ಈ ಸಂಸ್ಥೆ ಬೆಳೆದಿಲ್ಲ, ಈ ಸಮಸ್ಯೆ ಇದೆ. ಸಾಫ್ಟ್ವೇರ್ ಯಾಕೆ ಬೇಡ ಅಂತ ಹೇಳ್ತೀವಿ ಅಂತ ಹೇಳಿ ಸರ್, ಅಲ್ಲಿ ಆ ಸಾಫ್ಟ್ವೇರ್ ಮೂಲಕ ಒಂದು ಸ್ಪೆಲ್ಲಿಂಗ್ ಮಿಸ್ಟೇಕ್ ಆದ್ರೂ ಕೂಡ 2002ರಲ್ಲಿ ಏನು ಹೆಸರು ಮತದಾರರ ಪಟ್ಟಿಯಲ್ಲಿ ಹೆಸರಿರ್ತದೆ, ಅದೇ 2025ರಲ್ಲಿ ಆ ರೀತಿಯಾಗಿರ್ತಕ್ಕಂಥ ಹೆಸರು ಸಣ್ಣ ಪುಟ್ಟ ಮಿಸ್ಟೇಕ್ಸ್ ಇರೋದ್ರಿಂದ, ಸ್ಪೆಲ್ಲಿಂಗ್ ಮಿಸ್ಟೇಕ್ ಇರೋದ್ರಿಂದ ಅದು ಅಲ್ಲಿಂದ ಆ ಮತದಾರ ಪಟ್ಟಿಯಿಂದ ಹೆಸರುಗಳು ಕೈಬಿಡಲಾಗ್ತದೆ, ಸಣ್ಣ ಸಣ್ಣ ಸ್ಮಾಲ್ ಮಿಸ್ಟೇಕ್ಸ್ಗಾಗಿ. ಹಾಗಾಗಿ ಅದನ್ನ ಬಿಟ್ಟು ಉಳಿದಿರೋದ್ರ ನೀವು ಮಾಡ್ರಿ. ಯಾರು 18 ವಯಸ್ಸಿಂದ ವಯಸ್ಕರು ಅವ್ರನ್ನ ಮತದಾರ ಪಟ್ಟಿ ಸೇರಿಸ್ಕೊಡ್ರಿ. ಯಾರು ಅನರ್ಹ ತೆಗೆದಾಕ್ರಿ, ಬೇರೆ ದೇಶದಿಂದ ಬಂದಂತವ್ರು ಹೊಲಸಿರೋ ಕಿತ್ತಾಕ್ರಿ. ಅದು ಯಾವುದೇ ನಮ್ದು ಅಬ್ಜೆಕ್ಷನ್ ಇಲ್ಲ. ಆದ್ರೆ ಈ ಒಂದು ಲಾಜಿಕಲ್ ಡಿಸ್ಕ್ರಿಪೆನ್ಸಿ ಬಳಸೋದ್ರ ಮುಖಾಂತರವಾಗಿ ಇಲ್ಲಿ ಬಡವರ ಮತ್ತು ಅನಕ್ಷರಸ್ಥರ ಜನಸಾಮಾನ್ಯರ ಓಟುಗಳು ಇವತ್ತು ಹೋಗ್ತಾ ಇದ್ದಾವೆ. 2007 ಮ್ಯಾಪಿಂಗ್ ಇದ್ರೆ ಈ ಸಂದರ್ಭದಲ್ಲಿ ಅಜೀಮುದ್ದೀನ್ ಅಖ್ತರ್, ಮೊಹಮ್ಮದ್ ಇಜಾಜ್, ಮಾರೆಪ್ಪ ರವಿ, ವಿಜಯರಾಣಿ, ಜಾನ್ ವೆಸ್ಲಿ, ಅತೀಕ್, ಪದ್ಮಾ, ನಿರ್ಮಲಾ ಹಿರೇಮಠ್ ಸೇರಿ ಅನೇಕರು ಇದ್ದರು. ಹಿರಿಯರು ಮುತ್ಸದ್ದಿ ರಾಜಕಾರಣಿಯಾಗಿರುವ ಎನ್ಎಸ್ ಬೋಸರಾಜರಿಗೆ ಸಚಿವ ಸ್ಥಾನ ನೀಡಿ ಪಕ್ಷದ ಸಂಘಟನೆ ಹಾಗೂ ಅಭಿವೃದ್ಧಿಗೆ ಅವಕಾಶ ಮಾಡಿಕೊಡಬೇಕೆಂದು ಹಿಂದುಳಿದ ಜಾತಿಗಳ ಒಕ್ಕೂಟದ ಅಧ್ಯಕ್ಷ ಕೆ ಶಾಂತಪ್ಪ ಒತ್ತಾಯಿಸಿದರು. ಹಿರಿಯರು ಮುತ್ಸದ್ದಿ ರಾಜಕಾರಣಿಯಾಗಿರುವ ಎನ್ಎಸ್ ಬೋಸರಾಜರಿಗೆ ಸಚಿವ ಸ್ಥಾನ ನೀಡಿ ಪಕ್ಷದ ಸಂಘಟನೆ ಹಾಗೂ ಅಭಿವೃದ್ಧಿಗೆ ಅವಕಾಶ ಮಾಡಿಕೊಡಬೇಕೆಂದು ಹಿಂದುಳಿದ ಜಾತಿಗಳ ಒಕ್ಕೂಟದ ಅಧ್ಯಕ್ಷ ಕೆ ಶಾಂತಪ್ಪ ಒತ್ತಾಯಿಸಿದರು. ಅವರಿಂದು ಮಾಧ್ಯಮಗೋಷ್ಠಿ ಉದ್ದೇಶಿಸಿ ಮಾತನಾಡಿ, ಕಳೆದ 50 ವರ್ಷಗಳಿಂದ ಕಾಂಗ್ರೆಸ್ ಪಕ್ಷ ಕಟ್ಟಿ ಬೆಳೆಸಲು ಕಾರ್ಯಪ್ರವೃತ್ತರಾಗಿ 2 ಬಾರಿ ಶಾಸಕರು, 2 ಬಾರಿ ವಿಧಾನ ಪರಿಷತ್ ಸದಸ್ಯರಾಗಿ ಸೇವೆ ಸಲ್ಲಿಸಿದ್ದಾರೆ. ಕಳೆದ 3 ವರ್ಷದ ಅವಧಿಯಲ್ಲಿ ಸಚಿವರಾಗಿಯೂ ಜಿಲ್ಲೆ ಹಾಗೂ ರಾಜ್ಯದ ಅಭಿವೃದ್ಧಿ ಕಾರ್ಯಗಳಿಗೆ ಸ್ಪಂದಿಸಿ ಕಾರ್ಯನಿರ್ವಹಿಸಿದ್ದಾರೆ. ಕಾಡಾ ಕೆಕೆಆರ್ಡಿಬಿ ಸಿಎಂ ರಾಜಕೀಯ ಕಾರ್ಯದರ್ಶಿಯಾಗಿ ಅಭಿವೃದ್ಧಿ ಪೂರಕವಾಗಿ ಸೇವೆ ಸಲ್ಲಿಸಿರುವ ಅನುಭವ ಹೊಂದಿದ್ದಾರೆ. ಎಲ್ಲಾ ಜಾತಿ ಸಮುದಾಯಗಳೊಂದಿಗೆ ಉತ್ತಮ ಬಾಂಧವ್ಯ ಹೊಂದಿದ್ದು 2028ರ ಚುನಾವಣೆಗೆ ಪಕ್ಷದ ಅಭ್ಯರ್ಥಿಗೆ ಗೆಲುವಿಗೂ ಸಹಕಾರಿಯಾಗಲಿದೆ. ಪಕ್ಷದ ವರಿಷ್ಠರು ಸೇವಾ ಹಿರಿತನ ಪರಿಗಣಿಸಿ ಸಚಿವ ಸ್ಥಾನ ನೀಡಬೇಕೆಂದು ಆಗ್ರಹಿಸಿದರು. ಪಕ್ಷ ಹಾಗೂ ಜಿಲ್ಲೆಯ ಅಭಿವೃದ್ಧಿಗೆ ಅವರ ದೂರದೃಷ್ಟಿಯ ಅವಶ್ಯಕತೆ ಇದೆ ಎಂದರು. ಜಿಲ್ಲೆಯ ಯಾವುದೇ ಶಾಸಕರಿಗೂ ಸಚಿವ ಸ್ಥಾನ ನೀಡಿದರೂ ವಿರೋಧವಿಲ್ಲ. ಜಿಲ್ಲೆಗೆ ಪ್ರಾತಿನಿಧ್ಯ ದೊರೆಯಬೇಕೆಂಬುದು ಒತ್ತಾಯವಾಗಿದ್ದು, ಹಿರಿಯರು ಕ್ರಿಯಾಶೀಲರಾಗಿರುವ ಎನ್ಎಸ್ ಬೋಸರಾಜರಿಗೆ ಸಚಿವ ಸ್ಥಾನ ನೀಡಬೇಕೆನ್ನುವುದು ನಮ್ಮ ಒತ್ತಾಯ. ಉಳಿದ ಶಾಸಕರುಗಳ ಸಚಿವ ಸ್ಥಾನಕ್ಕೆ ಯೋಗ್ಯರಲ್ಲ ಎಂಬುದು ನಮ್ಮ ಅಭಿಪ್ರಾಯವಲ್ಲ. ಯಾರಿಗೂ ದೊರೆತರೂ ಸಂತೋಷ. ಆದರೆ ಹಿರಿತನ, ಅನುಭವ ಹಾಗೂ ದೂರದೃಷ್ಟಿ ಸೇವೆ ನೀಡುವ ಬೋಸರಾಜರಿಗೆ ಸಚಿವ ಸ್ಥಾನ ನೀಡುವುದು ಅಗತ್ಯವಾಗಿದೆ ಎಂದರು. ಈಗಾಗಲೇ ಕರ್ನಾಟಕ ರಾಜ್ಯ ಸರ್ಕಾರದಲ್ಲಿ ಕೆಲವು ಸಚಿವರ ಒಂದು ಪ್ರಮಾಣ ವಚನ ಆಯಿತು. ಆ ಒಂದು ಹಿನ್ನೆಲೆಯಲ್ಲಿ ಅನೇಕ ಸಮುದಾಯಗಳಲ್ಲಿ ಕೂಡ ವರ್ಗಗಳಲ್ಲಿ ಎಲ್ಲರೂ ಅವರವರು ಒಂದು ಸಚಿವ ಸ್ಥಾನ ಬೇಕು ಹಾಗೆ ಅಂತೇಳಿ ಅವರವರ ಅಭಿಮಾನದಿಂದ ಭಾಳ ಜನ ಕೇಳ್ತಾ ಇದ್ದಾರೆ. ಅದೇ ರೀತಿ ನಮ್ಮ ಒಕ್ಕೂಟದ ವತಿಯಿಂದ ಕೂಡ ನಾವು ಕೂಡ ಇವತ್ತು ಪಕ್ಷದ ಮತ್ತು ಎಲ್ಲ ಕಾಂಗ್ರೆಸ್ ಪಕ್ಷದ ಹೈಕಮಾಂಡಿಗೆ, ಮುಖ್ಯಮಂತ್ರಿಗಳಿಗೆ ಎಲ್ಲರಿಗೆ ನಾವು ಮನವಿ ಮಾಡ್ತಾ ಇದ್ದೇವೆ. ಈ ಭಾಗದ ಅತ್ಯಂತ ಹಿರಿಯ ಮುತ್ಸದ್ದಿ ನಾಯಕರಾದಂಥ ಸನ್ಮಾನ್ಯ ಶ್ರೀ ಎನ್ಎಸ್ ಬೋಸರಾಜ್ ಸಾಹೇಬರವರು ಸುಮಾರು ವರ್ಷಗಳಿಂದ ತಮ್ಮ ರಾಜಕೀಯ ಕ್ಷೇತ್ರದಲ್ಲಿ ಅನೇಕ ಅಧಿಕಾರದಲ್ಲಿ ಇಟ್ಕೊಂಡು ಅನೇಕ ರೀತಿಯ ಎಲ್ಲ ಅವರು ಶಾಸಕರಾಗಿ, ಕಾಡಾ ಚೇರ್ಮನ್ ಆಗಿ, HKDB ಚೇರ್ಮನ್ ಆಗಿ, ಎಮ್ಎಲ್ಸಿಗಳಾಗಿ, ಮಿನಿಸ್ಟ್ರುಗಳಾಗಿ, ರಾಜ್ಯ ಭರತ್ ಸಿಂಗ್ ಸಾಬ್ ಕಾಲದಲ್ಲಿ ರಾಜಕೀಯ ಕಾರ್ಯದರ್ಶಿಗಳಾಗಿ ಅನೇಕ ರೀತಿಯ ಉತ್ತಮವಾದಂಥ ಕೆಲಸಗಳು ಮಾಡಿದ್ದಾರೆ. ಎಲ್ಲ ಸಮುದಾಯಗಳನ್ನು ಒಟ್ಟುಗೂಡಿಸಿಕೊಂಡು ಅವರು ಈ ರಾಯಚೂರಿನ ಜಿಲ್ಲೆಗೆ ಅಭಿವೃದ್ಧಿಗಾಗಿ ಶ್ರಮಿಸಿದ್ದಾರೆ. ಸರಳ ಸಜ್ಜನಿಕೆಯ ಸಹಕಾರ ಮೂರ್ತಿಯವರು, ಅನೇಕ ಅನುಭವವುಳ್ಳವರು. ಈ ಸಲ 2ನೇ ಹಂತದಲ್ಲಿ ಏನು ಸಚಿವ ಮತ್ತೆ ಪ್ರಮಾಣ ವಚನ ಪ್ರಾರಂಭ ಆಗ್ತದೆ.
ಮಾಡ್ತಾರೆ ಅಂತ ಒಂದು ಇದರಲ್ಲಿ ಕೂಡ ನಮ್ಮ ನಾಯಕರಾದಂಥ NS ಗೋಸ್ಕರ ಸಾಹೇಬರು ಕೂಡ ಸಚಿವ ಸ್ಥಾನ ಕೊಡಬೇಕು ಆಗತ್ತೆ. ಈಗಾಗಲೇ ಅನೇಕ ಹಿಂದುಳಿದ ಜಾತಿಗಳಿರ್ಬೋದು, ಬೇರೆ ಜಾತಿಗಳಿರ್ಬೋದು, ಎಲ್ಲ ಜಾತಿ ಧರ್ಮದವರಲ್ಲಿ ಕೂಡ ಅವರು ಒಂದು ಉತ್ತಮವಾದಂಥ ಸಂದೇಹ ಹೊಂದಿದ್ದಾರೆ. ಪಕ್ಷದಲ್ಲಿ ಕೂಡ ಅನೇಕ ಅನುಭವ ಹೊಂದಿದ್ದಾರೆ. ಪಕ್ಷ ಸಂಘಟನೆಯಲ್ಲಿ ಇರ್ಬೋದು, ಪಕ್ಷದ ಯಾವುದೇ ಕಾರ್ಯಕ್ರಮಗಳಿರ್ಬೋದು, ಅನೇಕ ರೀತಿಯಲ್ಲಿ ಎಲ್ಲ ಜಿಲ್ಲೆಯ ರಾಜ್ಯದಲ್ಲಿ ಎಲ್ಲರ ಜೊತೆಗೆ ಅತ್ಯಂತ ನಿಕಟ ಸಂಪರ್ಕವನ್ನು ಹೊಂದಿ ಅವರು ಬಹಳಷ್ಟು ಪ್ರಭಾವಿ ನಾಯಕರಾಗಿದ್ದಾರೆ. ಅವರ ಕಡೆಯಿಂದ ಈ ರಾಯಚೂರು ಜಿಲ್ಲೆಗೆ ಹೆಚ್ಚಿನ ಅಭಿವೃದ್ಧಿಗಾಗಿ ಅವರೊಂದು ಅಧಿಕಾರ ಸಿಗಬೇಕು ಹಾಗಂತೇಳಿ ಎಲ್ಲ ಈ ಸಂದರ್ಭದಲ್ಲಿ ವೈ ಶ್ರೀಕಾಂತ್ ವಕೀಲ್, ಹನುಮಂತಪ್ಪ ಯಾದವ್, ಜಿ ಶಿವಮೂರ್ತಿ, ವಿ ಲಕ್ಷ್ಮೀರೆಡ್ಡಿ, ಜಯವಂತರಾವ್ ಪತಂಗೆ, ಶ್ರೀನಿವಾಸ್ ಪತಂಗೆ, ಸುರೇಖಾ, ತಾಯಣ್ಣ, ಗಾಯತ್ರಿ, ವಿಜಯ್ ಹೂಗಾರ್ ಸೇರಿದಂತೆ ಅನೇಕರು ಇದ್ದರು. ಈಗ ಜಾಹೀರಾತು. ಶ್ರೀ ಸಾಯಿಯವರ ಪುಟ್ಟಿ ಗರಂ ಮಸಾಲ, ಸ್ಟ್ರಾಂಗ್ ಟೇಸ್ಟ್, ರಿಯಲ್ ಟ್ರೆಡಿಷನ್. ಧನಿಯಾ, ಚಕ್ಕೆ, ಲವಂಗ, ಏಲಕ್ಕಿ, ಒಣಮೆಣಸಿನಕಾಯಿ ಸೇರಿದಂತೆ ಹಲವು ಮಸಾಲೆಗಳನ್ನು ಸೇರಿಸಿ ಉರಿದು ಪುಡಿ ಮಾಡಿ ಮನೆಯಲ್ಲಿ ತಯಾರಿಸಿದ ಘಮಘಮಿಸುವ ರುಚಿಕರವಾದ ಗರಂ ಮಸಾಲ, ಅದು ಪುಟ್ಟಿ ಗರಂ ಮಸಾಲ. ಶುದ್ಧತೆಗೆ ಮತ್ತೊಂದು ಹೆಸರು ಪುಟ್ಟಿ ಗರಂ ಮಸಾಲ. ನಿಮ್ಮ ಅಡುಗೆ ರುಚಿ ಹೆಚ್ಚಿಸಲು ಶ್ರೀ ಸಾಯಿಯವರ ಪುಟ್ಟಿ ಗರಂ ಮಸಾಲ. Raichur's biggest jewel palace. All types of jewelries available in only KTB Jewel Palace. 916 Allmark Gold Jewelries available. ವಿಶೇಷವಾಗಿ ಬಂಗಾರದ ಆಭರಣಗಳಾದ ನಮ್ಮಲ್ಲಿ ಫ್ಯಾನ್ಸಿ ಇಯರಿಂಗ್ಸ್, ಫ್ಯಾನ್ಸಿ ನೆಕ್ಲೆಸ್, ಮಾಂಗಲ್ಯ ಮತ್ತು ಬಳೆಗಳು, ಇನ್ನು ಅನೇಕ ತರಹದ ಆಭರಣಗಳು ದೊರೆಯುತ್ತವೆ. ಬೆಳ್ಳಿಯ ಆಭರಣಗಳಾದ ಕಾಲುಂಗುರ, ಕಾಲುಗೆಜೆ, ಬೆಳ್ಳಿಯ ಪೂಜಾ ಐಟಮ್ಸ್, ವಿವಿಧ ರೀತಿಯ ಆರ್ಟಿಕಲ್ಸ್ ದೊರೆಯುತ್ತವೆ. ರಾಯಚೂರಿನಲ್ಲಿ ಮೊಟ್ಟ ಮೊದಲ ಬಾರಿಗೆ ಯುವಕರಿಗಾಗಿಯೇ ಬ್ರಾಸ್ಲೆಟ್ಸ್, ಚೈನ್ಸ್, ಉಂಗುರಗಳು, ಇನ್ನು ಅನೇಕ ರೀತಿಯ ಡಿಸೈನ್ಸ್ ಆಭರಣಗಳು ದೊರೆಯುತ್ತವೆ. Visit KTB Jewel Palace, Udayanagar, Station Road, Raichur. Mobile 8123535300. ಶ್ರೀ ರಾಘವೇಂದ್ರ ತುಪ್ಪ, ಶ್ರೀ ರಾಘವೇಂದ್ರ ಘೀ, ಶ್ರೀ ರಾಘವೇಂದ್ರ ತುಪ್ಪ, ಶ್ರೀ ರಾಘವೇಂದ್ರ ಘೀ. Paramount Electricals, dealers in all kinds of electrical goods, fans and LED products. ಈಗ ನಿಮ್ಮ ರಾಯಚೂರು ಮಹಾನಗರ ಪಾಲಿಕೆಯಲ್ಲಿ ಮೊಟ್ಟ ಮೊದಲ ಬಾರಿಗೆ 2000 ಚದುರ ಅಡಿಯ 2 ಮಳಿಗೆಗಳುಳ್ಳ ಬೃಹದಾಕಾರದ ಪ್ಯಾರಾಮೌಂಟ್ ಎಲೆಕ್ಟ್ರಿಕಲ್ಸ್ ಶೋರೂಮ್ ತೆರೆಯಲಾಗಿದೆ. ರಾಯಚೂರು ಜಿಲ್ಲೆಯ ಜನತೆ, ಎಲೆಕ್ಟ್ರಿಷಿಯನ್ಸ್, ಎಲೆಕ್ಟ್ರಿಕಲ್ಸ್ ಇಂಜಿನಿಯರ್ಸ್ ದೂರದ ಊರುಗಳಾದ ಬೆಂಗಳೂರು, ಹೈದರಾಬಾದ್ಗಳಿಗೆ ಹೋಗದೆ ಈಗ ನಮ್ಮ ರಾಯಚೂರಿನಲ್ಲಿ ಮ್ಯಾನುಫ್ಯಾಕ್ಚರಿಂಗ್ ದರದಲ್ಲಿ ಎಲ್ಲಾ ತರಹದ ಎಲೆಕ್ಟ್ರಿಕಲ್ಸ್ ಗೂಡ್ಸ್ ಗಳು ದೊರೆಯುತ್ತವೆ. ಸ್ವಿಚ್, ಪ್ಲೇಟ್ಸ್, ವೈರ್ಸ್, ಫ್ಯಾನ್ಸ್, ರಿಮೋಟ್ ಫ್ಯಾನ್ಸ್, ಹ್ಯೂಮರ್ಸ್, ಎಲ್ಲಾ ತರಹದ LED ಪ್ರಾಡಕ್ಟ್ ಗಳು ನಮ್ಮ ಒಂದೇ ಮಳಿಗೆಯಾದ ಪ್ಯಾರಾಮೌಂಟ್ ಎಲೆಕ್ಟ್ರಿಕಲ್ಸ್ ನಲ್ಲಿ ಮ್ಯಾನುಫ್ಯಾಕ್ಚರಿಂಗ್ ದರದಲ್ಲಿ ದೊರೆಯುತ್ತವೆ. ನಮ್ಮಲ್ಲಿ ಎಲ್ಲಾ ತರಹದ ಕಂಪನಿಗಳಾದ GM, ಗೋಲ್ಡ್ ಮೆಡಲ್, ಐಫಾ, ಹೆವೆಲ್ಸ್, ಆಂಕರ್, ಲೀಶಾ, ಫಿನೋಲೆಕ್, ವಿಗಾರ್ಡ್, ವಿಪ್ರೋ, ಫೆಲಿಕ್ಯಾಪ್, K9, ವಿವಾನ್, ಇನ್ನು ಅನೇಕ ಕಂಪನಿಗಳ ಎಲೆಕ್ಟ್ರಿಕಲ್ಸ್ ಐಟಂಗಳು ಸಿಗುತ್ತವೆ. ಸಂಪರ್ಕಿಸಿ
Paramount Electricals, dealers in all kinds of electricals, goods, fans and LED products. Near Mahavir Chowk, Loharwadi, MG Road, Raichur. Mobile 8861382770. ಮತ್ತೊಮ್ಮೆ ವಾರ್ತೆಗಳಿಗೆ ಸ್ವಾಗತ. ಬೆಂಗಳೂರು ಮಹಾನಗರವನ್ನ ನಿರ್ಮಾಣ ಮಾಡಿದ ಕೆಂಪೇಗೌಡರ ಸಮಾಜಮುಖಿ ಆಲೋಚನೆಗಳು ಇಂದಿಗೂ ಪ್ರಸ್ತುತವಾಗಿದ್ದು, ಅವರ ಆದರ್ಶಗಳನ್ನ ಮೈಗೂಡಿಸಿಕೊಳ್ಳುವ ಮೂಲಕ ಪ್ರತಿಯೊಬ್ಬರು ಉತ್ತಮ ಗುಣಗಳನ್ನ ಬೆಳೆಸಿಕೊಳ್ಳಬೇಕು ಎಂದು ಸಹಾಯಕ ಆಯುಕ್ತ ಹಂಪಣ್ಣ ಸಜ್ಜನ್ ಹೇಳಿದರು. ಬೆಂಗಳೂರು ಮಹಾನಗರವನ್ನು ನಿರ್ಮಾಣ ಮಾಡಿದ ಕೆಂಪೇಗೌಡರ ಸಮಾಜಮುಖಿ ಆಲೋಚನೆಗಳು ಇಂದಿಗೂ ಪ್ರಸ್ತುತವಾಗಿದ್ದು, ಅವರ ಆದರ್ಶಗಳನ್ನು ಮೈಗೂಡಿಸಿಕೊಳ್ಳುವ ಮೂಲಕ ಪ್ರತಿಯೊಬ್ಬರು ಉತ್ತಮ ಗುಣಗಳನ್ನು ಬೆಳೆಸಿಕೊಳ್ಳಬೇಕು ಎಂದು ಸಹಾಯಕ ಆಯುಕ್ತ ಹಂಪಣ್ಣ ಸಜ್ಜನ್ ಹೇಳಿದರು. ಅವರಿಂದು ನಗರದ ಪಂಡಿತ ಸಿದ್ದರಾಮ ಜಂಬಲದಿನ್ನಿ ರಂಗಮಂದಿರದಲ್ಲಿ ಜಿಲ್ಲಾಡಳಿತ, ಜಿಲ್ಲಾ ಪಂಚಾಯತ್, ಮಹಾನಗರ ಪಾಲಿಕೆ ಹಾಗೂ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಯಿಂದ ಹಮ್ಮಿಕೊಂಡಿದ್ದ ನಾಡಪ್ರಭು ಕೆಂಪೇಗೌಡ ಜಯಂತಿ ಕಾರ್ಯಕ್ರಮ ಜ್ಯೋತಿ ಬೆಳಗಿಸುವ ಮೂಲಕ ಉದ್ಘಾಟಿಸಿ ಮಾತನಾಡಿದರು. 16ನೇ ಶತಮಾನದಲ್ಲಿ ಬೆಂಗಳೂರು ನಗರವನ್ನು ನಿರ್ಮಾಣ ಮಾಡಿ ಅಲ್ಲಿ ಕೋಟೆಗಳು, ಕೆರೆಗಳು, ರಸ್ತೆಗಳು ಸೇರಿದಂತೆ ಅನೇಕ ಯೋಜನೆಗಳನ್ನು ತಂದು ಜೊತೆಗೆ ಉತ್ತಮ ಆಡಳಿತವನ್ನು ನೀಡುತ್ತಾ ನಗರದ ಪ್ರತಿಯೊಬ್ಬರಿಗೂ ಉತ್ತಮ ಸೇವೆಗಳನ್ನು ನೀಡುವಲ್ಲಿ ಕೆಂಪೇಗೌಡರ ಕೊಡುಗೆ ಅಪಾರವಾಗಿದ್ದು, ಪ್ರತಿಯೊಬ್ಬರು ಅವರ ತತ್ವಾದರ್ಶಗಳನ್ನು ಜೀವನದಲ್ಲಿ ಅಳವಡಿಸಿಕೊಳ್ಳಬೇಕು ಎಂದು ಹೇಳಿದರು. ನಾವು ಪ್ರಯತ್ನ ಮಾಡಿದ್ರೆ ಸ್ವಲ್ಪ ಅವೇರ್ನೆಸ್ ಅದು ಏನಂದರೆ ಪ್ರಭಾವಿ ಅಗತ್ಯಗಳು ನಾವು ಮಾತಾಡ್ತಾ ಇದ್ವಿ. ನಿನ್ನೆ ಮತ್ತು ಮೊನ್ನೆ ಈ ಮೊಹರಂ ಆಚರಣೆ ಕೂಡ ಇರೋದ್ರಿಂದ ರಾತ್ರಿ ಎಲ್ಲ ಈ ಬೇರೆ ಬೇರೆ ಕಾರ್ಯಕ್ರಮಗಳು, ಬೇರೆ ಊರು ಎಲ್ಲ ಹೋಗುವಂಥ ಒಂದಿಷ್ಟು ಜನರು ಇರ್ತಾರೆ. ವಿಶೇಷವಾಗಿ ಏನೇ ಆಚರಣೆ ಮಾಡ್ತಾರೆ ಅದೆಲ್ಲ ಹೋಗಿ ನೋಡುವಂಥದ್ದು ಇರುತ್ತೆ. ಸೊ ಹಾಗಾಗಿ ಜನ ಏನು ಸಮಾಜದ ಬಂಧುಗಳಾಗಿರ್ಬೋದು ಮತ್ತು ಸಾರ್ವಜನಿಕ ಜನರು ಸ್ವಲ್ಪ ಕಡಿಮೆ ಸೇರಿರ್ಬೋದು. ಆದರೆ ನಾನು ಎಲ್ಲರಿಗೂ ಹೇಳಿದ್ದು ಏನು ಬಯಸ್ತೀನಿ ಅಂತ ಹೇಳಿದ್ರೆ, ನಮ್ಮ ನಾಡಪ್ರಭು ಕೆಂಪೇಗೌಡರ ಬಗ್ಗೆ ಎಷ್ಟು ಹೇಳೋದು ಕೂಡ ಕಡಿಮೆ. ನಾವೆಲ್ಲ ಬೆಂಗಳೂರು ಅಂತ ಮಾತಾಡುವಾಗ ಬೆಂಗಳೂರಿನ ನಿರ್ಮಾತೃ ಯಾರು ಅಂತ ಹೇಳಿದ್ರೆ ನಾಡಪ್ರಭು ಕೆಂಪೇಗೌಡರು ಅಂತಲೇ ಎಲ್ಲರೂ ಕೂಡ ಸಣ್ಣ ಮಕ್ಕಳು ಇಟ್ಕೊಂಡು ದೊಡ್ಡವರು ಹೇಳ್ತಾರೆ. ಸೊ ಯಾಕಪ್ಪ ಅಂತ ಹೇಳಿದ್ರೆ ಅದು 16ನೇ ಶತಮಾನದಲ್ಲಿ ಈ ಬೆಂಗಳೂರು ನಗರದಲ್ಲಿ ಹಲವಾರು ಕೋಟೆ, ಪೇಟೆ ಮತ್ತು ಕೆರೆ ಕಟ್ಟೆಗಳನ್ನು ನಿರ್ಮಾಣ ಮಾಡೋದ್ರ ಮುಖಾಂತರ ಮತ್ತು ಬಹಳ ವಿಶಾಲವಾದಂಥ ಈ ಕಾಡು ಪ್ರದೇಶವನ್ನು ಬೆಳೆಸುವಂಥದ್ದಾಗಿರ್ಬೋದು ಮತ್ತು ರಸ್ತೆಗಳನ್ನು ನಿರ್ಮಾಣ ಮಾಡುವಂಥದ್ದಾಗಿರ್ಬೋದು ಮತ್ತು ಆಡಳಿತದ ಒಂದು ರೀತಿ, ಸಾರ್ವಜನಿಕರಿಗೆ ಕೊಟ್ಟಂಥ ಒಂದು ಆಡಳಿತ ರೀತಿ ಎಲ್ಲ ನೋಡಿದಾಗ ಅವರು ದೂರದೃಷ್ಟಿಯನ್ನು ಹೊಂದಿದ್ರು ಅಂತ ಹೇಳಿ ನಾವು ಹೇಳಿದ್ರೆ ತಪ್ಪಾಗಿಲ್ಲ. ಸೊ ಹಾಗಾಗಿ ಇಂಥ ಈ ಕಾರ್ಯಕ್ರಮದ ಸಂದರ್ಭದಲ್ಲಿ ಅವರ ಒಂದು ಜನ್ಮದಿನದ ಸ್ಮರಣಾರ್ಥವಾಗಿ ನಾವೆಲ್ಲರೂ ಕೂಡ ಅವರ ಆದರ್ಶಗಳನ್ನು ನೆನೆಸಿಕೊಂಡು ನಾವು ಕೂಡ ಸಾರ್ವಜನಿಕ ಸೇವೆಯಲ್ಲಿರ್ತಕ್ಕಂಥ ಅಧಿಕಾರಿಗಳಾಗಿರ್ಬೋದು ಮತ್ತು ಸಮಾಜದಲ್ಲಿರ್ತಕ್ಕಂಥ ಎಲ್ಲ ಸಾರ್ವಜನಿಕರು ಆಗಿರ್ಬೋದು ಒಂದಿಷ್ಟು ಒಳ್ಳೆಯ ಗುಣಗಳನ್ನು ನಾವು ಕೂಡ ನಮ್ಮ ಜೀವನದಲ್ಲಿ ಅಳವಡಿಸ್ಕೊಂಡ್ರೆ ಅದು ಸಾರ್ಥಕ ಆಗ್ತದೆ ಅಂತ ಹೇಳಿ ನಾನು ಕೂಡ ಅಂದ್ಕೊಂಡು ಮತ್ತೊಮ್ಮೆ ಎಲ್ಲರೂ ಕೂಡ ನಾಡಪ್ರಭು ಕೆಂಪೇಗೌಡರವರ ಜನ್ಮ ದಿನೋತ್ಸವದ ಶುಭಾಶಯಗಳನ್ನು ಹೇಳಿ ನನ್ನ ಎರಡು ಮಾತನ್ನು ಮುಗಿಸ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ. ಈ ಸಂದರ್ಭದಲ್ಲಿ ತಹಶೀಲ್ದಾರ್ ಸುರೇಶ್ ವರ್ಮಾ, ಹೆಚ್ಚುವರಿ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಕುಮಾರಸ್ವಾಮಿ, ಒಕ್ಕಲಿಗ ಸಂಘದ ಜಿಲ್ಲಾಧ್ಯಕ್ಷ ರವೀಂದ್ರ, ಪೊಲೀಸ್ ಪಾಟೀಲ್ ಗಬ್ಬೂರು, ದಂಡಪ್ಪ ಬಿರಾದಾರ್, ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಸಿಬ್ಬಂದಿ ಇಸ್ಮಾಯಿಲ್, ಶೈಲಜಾ, ವಿನೋದ್ ಹಾಗೂ ಸಮಾಜದ ಪ್ರಮುಖರಾದ ಅಮರೇಶ್ ಗೌಡ ಕುರುಡಿ, ಶಾಂತ ಕುಲಕರ್ಣಿ ಸೇರಿ ಅನೇಕರು ಇದ್ದರು. ನಗರ ಸೇರಿದಂತೆ ಜಿಲ್ಲಾದ್ಯಂತ ಶುಕ್ರವಾರ ಭಾವೈಕ್ಯತೆಯ ಸಂಕೇತವಾಗಿರುವ ಮೊಹರಂ ಹಬ್ಬ ಸಂಭ್ರಮ ಸಡಗರದಿಂದ ಆಚರಿಸಲಾಯಿತು. ನಗರದ ಎಲ್ಬಿಎಸ್ ನಗರ, ಪಟೇಲ್ ರಸ್ತೆ, ಮಡ್ಡಿಪೇಟೆ, ಬಸವನಬಾವಿ ರಸ್ತೆ ವಿವಿಧೆಡೆಗಳಲ್ಲಿ ಇಮಾಮ್ ಹುಸೇನ್, ಇಮಾಮ್ ಹಸನ್, ಇಮಾಮ್ ಖಾಸಿಂ ಇತರೆ ಪಂಜೆ ಅಲಾಯಿ ದೇವರು ಪ್ರತಿಷ್ಠಾಪನೆಗೊಳಿಸಲಾಯಿತು. ನಗರ ಸೇರಿದಂತೆ ಜಿಲ್ಲಾದ್ಯಂತ ಶುಕ್ರವಾರ ಭಾವೈಕ್ಯತೆಯ ಸಂಕೇತವಾಗಿರುವ ಮೊಹರಂ ಹಬ್ಬ ಸಂಭ್ರಮ ಸಡಗರದಿಂದ ಆಚರಿಸಲಾಯಿತು. ನಗರದ ಎಲ್ಬಿಎಸ್ ನಗರ, ಪಟೇಲ್ ರಸ್ತೆ, ಮಡ್ಡಿಪೇಟ್, ಬಸವನಬಾವಿ ರಸ್ತೆ ವಿವಿಧೆಡೆಗಳಲ್ಲಿ ಇಮಾಮಿ ಹುಸೇನ್, ಇಮಾಮ್ ಹಸನ್, ಇಮಾಮ್ ಖಾಸಿಂ ಇತರ ಪಂಜೆ ಅಲಾಯಿ ದೇವರು ಪ್ರತಿಷ್ಠಾನಗೊಳಿಸಲಾಯಿತು. ಮೊಹರಂ ಹಬ್ಬದ ಕೊನೆ ದಿನವಾದ ಶುಕ್ರವಾರ ದಫನ್ ಅಲಾಯಿ ದೇವರ ಕತಲ್ ರಾತ್ರಿ ಕೊನೆಯ ದಿನದ ಹಿನ್ನೆಲೆಯಲ್ಲಿ ನೂರಾರು ಸಂಖ್ಯೆಯಲ್ಲಿ ಅಲಾಯಿ ದೇವರು ಪ್ರತಿಷ್ಠಾಪಿಸಿದ್ದು ಹಿಂದೂ ಮುಸ್ಲಿಮರು ಭೇಟಿ ನೀಡಿ ದರ್ಶನ ಪಡೆದರು. ಭಕ್ತರು ಪಾನಕ, ವಿವಿಧ ಪದಾರ್ಥ, ನೈವೇದ್ಯ ತಂದು ಮುಜಾವರ್ಗಳ ಮೂಲಕ ಸಮರ್ಪಣೆ ಮಾಡಿ ಪ್ರಾರ್ಥನೆ ಸಲ್ಲಿಸಿ ಸಾರ್ವಜನಿಕರಿಗೆ ಹಂಚಿದರು. ಅನೇಕ ಮುಸ್ಲಿಮರು ಮೊಹರಂ ಕೊನೆ ದಿನವಾದ ಶುಕ್ರವಾರ ಉಪವಾಸ ಮಾಡಿದ ಸಂಜೆ 7 ಗಂಟೆಗೆ ಮುಕ್ತಾಯ ಮಾಡಿದರು. ಶುಕ್ರವಾರ ಪಂಜೆಗಳ ಮೆರವಣಿಗೆ ನಡೆಯಿತು. ಅನೇಕ ಮುಸ್ಲಿಮರು ರಸ್ತೆಗಳ ಮಧ್ಯೆ ಸಾರ್ವಜನಿಕರಿಗೆ ಪಾನಕ ಹಾಗೂ ಊಟ ಹಂಚಿದರು.
ಗ್ರಾಮೀಣ ಭಾಗದಲ್ಲಿ ಸಂಜೆ 6 ಗಂಟೆಗೆ ಅಲಾಯಿ ದೇವರ ಮೆರವಣಿಗೆ ನಡೆಸಲಾಯಿತು. ತಾಲೂಕಿನ ಯರ್ಗೇರ ಮನ್ಸಲಾಪುರ ಗ್ರಾಮದಲ್ಲಿ ಅಲಾಯಿ ದೇವರುಗಳಿಗೆ ಭಕ್ತರು ದರ್ಶನ ಪಡೆದುಕೊಂಡಿರುವ ಮೆರವಣಿಗೆಯಲ್ಲಿ ಜನರು ತಮಟೆ ವಾದ್ಯಕ್ಕೆ ಹೆಜ್ಜೆ ಹಾಕಿದರು. ನೂರಾರು ಸಂಖ್ಯೆಯಲ್ಲಿ ಜನರು ಅಲಾಯಿ ದೇವರ ಮೆರವಣಿಗೆಯಲ್ಲಿ ಭಾಗವಹಿಸಿದ್ದರು. ಸಂಜೆ 7 ಗಂಟೆಗೆ ಗ್ರಾಮದಲ್ಲಿ ಮೆರವಣಿಗೆ ಬಳಿಕ ಗ್ರಾಮದ ಹೊರಗಿನ ಬಾವಿಯಲ್ಲಿ ದಫನ್ ಮಾಡಲಾಯಿತು. ನಗರದಲ್ಲಿ ಅಲಾಯಿ ದೇವರುಗಳ ಮೆರವಣಿಗೆ ನಡೆಸಲಾಯಿತು. ವಿವಿಧ ಬಣ್ಣದ ಬಟ್ಟೆ, ಅಲಂಕಾರಿಕ ಪೇಪರ್, ವರ್ಣರಂಜಿತ ರಿಬ್ಬನ್ ಹಾಗೂ ಬಿದಿರಿನ ಕಡ್ಡಿಗಳ ಕೋಲು ಹಿಡಿದು ಅಲಾಯಿ ಹಾಡಿಗೆ ಹೆಜ್ಜೆ ಹಾಕಿದರು. ಪೀರಾ ದೇವರುಗಳನ್ನು ಕೂಡಿಸುವುದು, ವಿಶಿಷ್ಟ ರೀತಿಯ ಹೆಜ್ಜೆ ಕುಣಿತ, ಗೆಜ್ಜೆ ಕುಣಿತ, ಹಲಗೆ ಬಾರಿಸುವುದು, ಹುಲಿ ಕುಣಿತ, ರಿವಾಯತ್ ಪದಗಳು ಸೇರಿದಂತೆ ವಿವಿಧ ಕಾರ್ಯಕ್ರಮಗಳನ್ನು ನಡೆಸಿದರು. ಮೆರವಣಿಗೆ ವಿವಿಧ ರಸ್ತೆಗಳಲ್ಲಿ ಪ್ರಾರಂಭವಾಗಿ ಸುಮಾರು 2 ಗಂಟೆಗೆ ನಗರದ ಕಾಸಬಾವಿಯ ಬಳಿ ಸೇರಿದವು. ಹಬ್ಬ ಶಾಂತಿಯುತವಾಗಿ ನಡೆಯುವ ಉದ್ದೇಶದಿಂದ ಪ್ರಮುಖ ರಸ್ತೆಗಳಲ್ಲಿ ಬ್ಯಾರಿಕೇಡ್ ಹಾಕಲಾಗಿತ್ತು ಹಾಗೂ ಪೊಲೀಸ್, ಗೃಹ ರಕ್ಷಕ ದಳ ಸಿಬ್ಬಂದಿಗಳನ್ನು ನಿಯೋಜಿಸಲಾಗಿತ್ತು. ಮಗನೇ ನಾನು ಏನೋ ಹುಡುಗರಿಗೆ ಅನ್ಯಾಯ ಮಾಡಿ ಹಾಕ್ತೀನಿ ಮಗನೇ. ಶಾಲೆಯಲ್ಲಿ ಕರ್ತವ್ಯದಲ್ಲಿದ್ದಾಗಲೇ ಅತಿಥಿ ಶಿಕ್ಷಕನೋರ್ವ ಹೃದಯಾಘಾತದಿಂದ ಮೃತಪಟ್ಟಿರುವ ಘಟನೆ ತಾಲೂಕಿನ ಮೆದಕಿನಾಳ ಗ್ರಾಮದಲ್ಲಿ ನಡೆದಿದೆ. ಮೃತ ಶಿಕ್ಷಕ ನಾಗರಬೆಂಚಿ ಗ್ರಾಮದ ವೀರನ್ಗೌಡ ಪಾಟೀಲ್ ಸಾವಿಗೀಡಿದ್ದಾರೆ. ಶಾಲೆಯಲ್ಲಿ ಕರ್ತವ್ಯದಲ್ಲಿದ್ದಾಗಲೇ ಅತಿಥಿ ಶಿಕ್ಷಕನೋರ್ವ ಹೃದಯಾಘಾತದಿಂದ ಮೃತಪಟ್ಟಿರುವ ಘಟನೆ ತಾಲೂಕಿನ ಮೆದಕಿನಾಳ ಗ್ರಾಮದಲ್ಲಿ ನಡೆದಿದೆ. ಮೃತ ಶಿಕ್ಷಕ ನಾಗರಬೆಂಚಿ ಗ್ರಾಮದ ವೀರನ್ಗೌಡ ಪಾಟೀಲ್ 29 ವರ್ಷ ಸಾವಿಗೀಡಾಗಿದ್ದಾರೆ. ಮೆದಕಿನಾಳ ಗ್ರಾಮದ ಸರ್ಕಾರಿ ಪ್ರೌಢಶಾಲೆಯಲ್ಲಿ ಕೆಲ ದಿನಗಳಿಂದ ಅತಿಥಿ ಉಪನ್ಯಾಸಕರಾಗಿ ಸೇವೆ ಸಲ್ಲಿಸುತ್ತಿದ್ದ ವೀರನ್ಗೌಡ ಪಾಟೀಲ್ ಊಟದ ನಂತರ ಮಕ್ಕಳೊಂದಿಗೆ ಆಟವಾಡುತ್ತಿದ್ದ ವೇಳೆ ಕುಸಿದು ಬಿದ್ದಿದ್ದಾರೆ. ಕೂಡಲೇ ಮಸ್ಕಿಯ ಖಾಸಗಿ ಆಸ್ಪತ್ರೆಗೆ ದಾಖಲಿಸುವಷ್ಟರಲ್ಲಿ ಮೃತಪಟ್ಟಿದ್ದಾರೆ. ಶುಕ್ರವಾರ ಸ್ವಗ್ರಾಮ ನಾಗರಬೆಂಚಿಯಲ್ಲಿ ಮೃತರ ಅಂತ್ಯಕ್ರಿಯೆ ನಡೆಯಿತು. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ನೀಟ್ ಪ್ರಶ್ನೆ ಪತ್ರಿಕೆ ಸೋರಿಕೆ, ಕೇಂದ್ರ ಶಿಕ್ಷಣ ಸಚಿವರ ರಾಜೀನಾಮೆಗೆ ಆಗ್ರಹಿಸಿ ಆಗಸ್ಟ್ 9ರವರೆಗೆ ಕಾಂಗ್ರೆಸ್ ಪಕ್ಷದಿಂದ ಜನಾಂದೋಲನ, ಬಸವರಾಜ ಪಾಟೀಲ್ ಇಟಗಿ.
ಎಸ್ಐಆರ್ ಜಾರಿ ಮುನ್ನ ಗ್ರಾಮ ಸಭೆ, ವಾರ್ಡ್ವಾರು ಸಭೆ ನಡೆಸಿ ಕಾವಲು ಸಮಿತಿ ರಚಿಸಲಿ ಶರಣಕುಮಾರ್. ಹಿರಿಯ ಶಾಸಕ ಎನ್ಎಸ್ ಬೋಸರಾಜಿಗೆ ಸಚಿವ ಸ್ಥಾನ ನೀಡಲಿ ಕೆ ಶಾಂತಪ್ಪ. ನಾಡಪ್ರಭು ಕೆಂಪೇಗೌಡ ಜಯಂತಿ, ಕೆಂಪೇಗೌಡರ ದೂರದೃಷ್ಟಿ ಪ್ರೇರಣೆಯಾಗಿದೆ ಡಾಕ್ಟರ್ ಹಂಪಣ್ಣ ಸಜ್ಜನ್. ಸಂಭ್ರಮದಿಂದ ನಡೆದ ಮೊಹರಂ, ಶಾಂತಿಯುತ ಮೊಹರಂ ಹಬ್ಬ ಸಂಭ್ರಮ. ಮತ್ತು ಅತಿಥಿ ಶಿಕ್ಷಕ ಹೃದಯಾಘಾತದಿಂದ ಸಾವು. ವಾರ್ತೆಗಳನ್ನು ಪ್ರಾಯೋಜಿಸಿದವರು ಶ್ರೀ ಸಾಯಿಯವರ ಪುಟ್ಟಿ ಗರಂ ಮಸಾಲ. ಸ್ಟ್ರಾಂಗ್ ಟೇಸ್ಟ್, ರಿಯಲ್ ಟ್ರೆಡಿಷನ್. ಶುದ್ಧತೆಗೆ ಮತ್ತೊಂದು ಹೆಸರು ಪುಟ್ಟಿ ಗರಂ ಮಸಾಲ. ನಿಮ್ಮ ಅಡುಗೆ ರುಚಿ ಹೆಚ್ಚಿಸಲು ಶ್ರೀ ಸಾಯಿಯವರ ಪುಟ್ಟಿ ಗರಂ ಮಸಾಲ. Raichur's biggest jewel palace. All types of jewelries available in only KTB Jewel Palace. Visit KTB Jewel Palace, Udayanagar, Station Road, Raichur. ಶ್ರೀ ರಾಘವೇಂದ್ರ ತುಪ್ಪ, ಶ್ರೀ ರಾಘವೇಂದ್ರ ಘೀ, ಸಂಪರ್ಕಿಸಿ ಪ್ಯಾರಾಮೌಂಟ್ ಎಲೆಕ್ಟ್ರಿಕಲ್ಸ್, ಡೀಲರ್ಸ್ ಇನ್ ಆಲ್ ಕೈಂಡ್ಸ್ ಆಫ್ ಎಲೆಕ್ಟ್ರಿಕಲ್ಸ್ ಗೂಡ್ಸ್, ಫ್ಯಾನ್ಸ್ ಅಂಡ್ LED ಪ್ರಾಡಕ್ಟ್ಸ್, ನಿಯರ್ ಮಹಾವೀರ್ ಚೌಕ್, ಲೋಹರ್ವಾಡಿ, MG ರೋಡ್, ರಾಯಚೂರ್. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ಮುಂದಿನ ವಾರ್ತೆಗಳೊಂದಿಗೆ ಮತ್ತೆ ಭೇಟಿಯಾಗೋಣ. ವಂದನೆಗಳು.